ಎಲ್ಲರಿಗೂ ನಮಸ್ಕಾರ. ಭಾರತ ಮತ್ತು ಜಗತ್ತಿನ ಇತರೆ ದೇಶಗಳಲ್ಲಿನ ಅದ್ಭುತಮಯ, ವಿಸ್ಮಯಕಾರಿ ಹಾಗೂ ನಿಗೂಢವಾದಂತಹ ಪ್ರದೇಶಗಳ ಬಗ್ಗೆ ಮಿಲೇನಿಯಂ ಸರಣಿಯ ದೇಶ ವಿದೇಶ ಎಂಬ ಪುಸ್ತಕ ಮಾಲಿಕೆಯಲ್ಲಿ ತೇಜಸ್ವಿಯವರು ಮಾಹಿತಿಯನ್ನು ನೀಡುತ್ತಾರೆ. ಈ ಮಾಲಿಕೆಯ 2ನೇ ಪುಸ್ತಕದ ವಿಷಯ ವಸ್ತು ಎಂದರೆ ಆಫ್ರಿಕಾ ಖಂಡದಲ್ಲಿರುವ ಜಗತ್ತಿನ ಅತ್ಯಂತ ವಿಸ್ತಾರವಾದ ಸಹರಾ ಮರುಭೂಮಿ. ನಾವೆಲ್ಲ ಸ್ವಾಭಾವಿಕವಾಗಿ ತಿಳಿದಿರುವ ಹಾಗೆ ಮನೆ ಅಥವಾ ಇನ್ಯಾವುದೇ ಕಟ್ಟಡಗಳ ನಿರ್ಮಾಣದಲ್ಲಿ ಪ್ರಮುಖ ವಸ್ತುವೆಂದರೆ ಮರಳು. ಈ ಮರಳನ್ನ ಸಾಧಾರಣವಾಗಿ ಸಿಹಿ ನೀರಿನ ನದಿ ಪಾತ್ರಗಳಿಂದ ಸಂಗ್ರಹಿಸಲಾಗುತ್ತದೆ. ಇದನ್ನ ಬಿಟ್ಟರೆ ಸಮುದ್ರದ ದಂಡೆಗಳಲ್ಲಿ, ಕರಾವಳಿ ತೀರದ ಊರುಗಳಲ್ಲಿ ಹಾಗೂ ಮರುಭೂಮಿಲಿ ಮರಳನ್ನು ನಾವು ಕಾಣ್ತೀವಿ. ಕರ್ನಾಟಕದಲ್ಲಿ ಕಾರವಾರ ಕಡಲ ತೀರದ ಕಪ್ಪು ಮರಳು ಹಾಗೂ ಕಾವೇರಿ ತೀರದ ತಲಕಾಡಿನಲ್ಲಿ ವಿಶೇಷವಾಗಿ ಮರಳನ್ನು ಕಾಣ್ತೀವಿ. ಬಿಟ್ಟರೆ ಮತ್ಯಾವುದೇ ವಿಶೇಷತೆಯನ್ನು ಮರಳಲ್ಲಿ ಕಂಡಿರೋದಿಲ್ಲ. ಆದರೆ ಈ ಪುಸ್ತಕದ ಆರಂಭದಲ್ಲಿ ತೇಜಸ್ವಿಯವರು ವಿಶೇಷ ರೀತಿಯ ಹಾಡುವ ಮರಳು ಹಾಗೂ ಕಾಲಿಟ್ಟರೆ ಕೆಸರಿನಂತೆ ತನ್ನೊಳಗೆ ಸೆಳೆದುಕೊಳ್ಳುವ ಕೂದಲು ಮರಳುಗಳ ಬಗ್ಗೆ ತಿಳಿಸುತ್ತಾರೆ. ಸಾಮಾನ್ಯವಾಗಿ ದಟ್ಟ ಅರಣ್ಯಗಳಲ್ಲಿ ಆಧುನಿಕ ಮನುಷ್ಯನ ವಸತಿಯಿಂದ ದೂರದಲ್ಲಿರುವ ಪ್ರದೇಶದಲ್ಲಿ ಬುಡಕಟ್ಟು ಜನರನ್ನು ನಾವು ಕಾಣ್ತೀವಿ. ಆದರೆ ಆಫ್ರಿಕಾದ ವಿಶಾಲ ಮರಳುಗಾಡಿನಲ್ಲೂ ಸಹ ಅಲ್ಲಿನ ವೈಪರೀತ್ಯ ಹವಾಮಾನಕ್ಕೂ ಒಗ್ಗಿಕೊಂಡು ಬುಡಕಟ್ಟು ಜನಾಂಗರು ಬದುಕುವುದನ್ನ ಈ ಪುಸ್ತಕದಲ್ಲಿ ನಾವು ಕಾಣ್ತೀವಿ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಈ ಮರಳುಗಾಡಿಗೂ ಮತ್ತೆ ದಟ್ಟ ಅರಣ್ಯಗಳಿಗೂ ಅಂತ ವ್ಯತ್ಯಾಸ ಏನೂ ಇಲ್ಲ. ಸಹರಾದ ಅಹಗರ್ ಪರ್ವತಗಳಲ್ಲಿ ಇಂತಹ ಒಂದು ವಿಶೇಷ ಟುರೇಗ್ ಬುಡಕಟ್ಟಿನವರು ವಾಸಿಸ್ತಾರೆ. ಅವರ ಇತಿಹಾಸ, ಜೀವನ ಶೈಲಿ, ವ್ಯಾಪಾರ, ಧಾರ್ಮಿಕ ಆಚರಣೆ ಹಾಗೂ ಸಾಹಸಗಳ ಬಗ್ಗೆ ತೇಜಸ್ವಿ ಅವರು ಇಲ್ಲಿ ತಿಳಿಸ್ತಾರೆ. ಸಹರಾ ಸಾಹಸ ಎಂಬ ಅಧ್ಯಾಯದಲ್ಲಿ ಮಿಸಸ್ ಜಿನಿಕ್ಸ್ ರವರು ಪತಿ ಜಾರ್ಜ್ ಜೊತೆಗೆ ಸಹರಾದಲ್ಲಿ ಪ್ರವಾಸ ಕೈಗೊಂಡ ಸ್ಯಾಂಡ್ ಇನ್ ಮೈ ಐಸ್ ಎಂಬ ಪ್ರವಾಸ ಕಥನದ ಸಂಗ್ರಹ ಭಾವನಾವಾದವನ್ನು ನೀಡಲಾಗಿದೆ. ಈ ಅಧ್ಯಾಯದಲ್ಲಿ ಸಹರಾ ಎಂಬ ಅಗಾಧ ನಿರ್ಜನ ಪ್ರದೇಶವನ್ನ ತಿಳ್ಕೋಬೇಕು ಅಂತ ಪ್ರವಾಸ ಮಾಡಬೇಕಾದವರು ಏನೇನು ಪೂರ್ವ ತಯಾರಿ ಮಾಡ್ಕೋಬೇಕು, ಎಚ್ಚರಿಕೆ ಕ್ರಮ, ಸರ್ಕಾರಿ ಒಪ್ಪಿಗೆಗಳ ಬಗ್ಗೆ ತಿಳಿಸ್ತಾ ಅಲ್ಲಿನ ವಿಪರೀತ ಹವಾಮಾನದ ಜೊತೆಗೆ ಪ್ರವಾಸಿಗರಿಗೆ ಮಾರಕವಾಗಬಲ್ಲ ಬುಡಕಟ್ಟು ಜನಾಂಗದ ಅಪಾಯವನ್ನು ಕೂಡ ತಿಳಿಸಲಾಗಿದೆ. ಇದೆಲ್ಲ ಕಾಠಿಣ್ಯಗಳನ್ನ ಮೀರಿ ಮುಂದುವರೆದಾಗ ನಮ್ಮ ಮುಂದೆ ತೆರೆದುಕೊಳ್ಳುವ ಹೊಸ ಪ್ರಪಂಚದ ಪರಿಚಯ ಕೂಡ ಈ ಅಧ್ಯಾಯದಲ್ಲಿದೆ. ಒಂದು ರಾಜ್ಯ ಹಲವು ಜಗತ್ತು ಎಂಬ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಧ್ಯೇಯವಾಕ್ಯದಂತೆ ಸಹರಾ ಮರುಭೂಮಿ ಕೂಡ ಒಂದು ವೈಶಿಷ್ಟ್ಯಮಯ ಪ್ರದೇಶ. ಜಗತ್ತಿನ ಅತಿ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿರುವಂತಹ ಈಜಿಪ್ಟ್ ನಾಗರಿಕತೆ ಕೂಡ ಇರೋದು ಇದಕ್ಕೆ ಹೊಂದಿಕೊಂಡಂತೆಯೇ. ಕೊನೆಯ ಅಧ್ಯಾಯದಲ್ಲಿ ಅಗಾಧ ಪಿರಮಿಡ್ಗಳ ಅನ್ವೇಷಣೆ ಹಿಂದಿನ ಗತಿಯನ್ನು ಕೂಡ ಈ ಪುಸ್ತಕದಲ್ಲಿ ತಿಳಿಸಲಾಗಿದೆ. ಒಟ್ನಲ್ಲಿ ಈ ಪುಸ್ತಕ ನಮ್ಮನ್ನ ಸಹರಾ ಎಂಬ ಹೊಸ ಜಗತ್ತಿಗೆ ಕರೆದೊಯ್ದು ಅಲ್ಲಿನ ಸಂಪೂರ್ಣ ಚಿತ್ರಣವನ್ನು ತೆಗೆದಿಡುತ್ತದೆ. ಮತ್ತೊಮ್ಮೆ ಎಲ್ಲರೂ ಕನ್ನಡ ಪುಸ್ತಕವನ್ನು ಓದೋಣ ಎನ್ನುತ್ತಾ ಧನ್ಯವಾದಗಳು.